ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ತಂದೆಗೆ ಬರೆಯುವ ಪತ್ರ, ತಂದೆಗೆ ಮಗಳು ಬರೆಯುವಂಥ ಪತ್ರ. ತಂದೆಗೆ ಮಗಳು ಕೂಡ ಬರಿಬೋದು ಈ ಪತ್ರನ, ಮಗನೂ ಕೂಡ ಬರಿಬೋದು. ಮಗ ಆದವನು ತಂದೆಗೆ ಬರಿತಿರ್ಬೇಕಾದ್ರೆ ಹೆಸರನ್ನು ಬದಲಾವಣೆ ಮಾಡ್ಕೋಬೇಕು. ಮಗಳು ಬರಿತಿರ್ಬೇಕಾದ್ರೆ ಅವಳ ಹೆಸರನ್ನು ಅವಳೇ ಬರಿಬೇಕು. ಯಾಕಂದರೆ ನಾನು ಮಗಳಾಗಿರೋದ್ರಿಂದ ಸಹನಾ ಅಂತ ಬರೆದಿದ್ದೀನಿ. ನೀವು ನಿಮ್ಮ ಹೆಸರನ್ನು ಬರೀನಿ ಹೆಣ್ಮಕ್ಳು. ಮೊದಲನೇದಾಗಿ ತಂದೆಗೆ ಬರೆಯುವ ಪತ್ರದಲ್ಲಿ ಕ್ಷೇಮ ಅಂತ ನಾವು ಕೇಳ್ತೀವಿ, ಶ್ರೀ ಅಂತ ಹಾಕ್ತೀವಿ. ಹೆಸರನ್ನು ಸಹನಾ, ಸ್ಥಳ ಬೆಂಗಳೂರು, ದಿನಾಂಕ 8/2025. ತೀರ್ಥರೂಪ ತಂದೆಯವರಿಗೆ ನಿಮ್ಮ ಪ್ರೀತಿಯ ಮಗಳಾದ ಸಹನಾ ಮಾಡುವ ನಮಸ್ಕಾರಗಳು. ತೀರ್ಥರೂಪ ತಂದೆಯವರಿಗೆ ನಿಮ್ಮ ಪ್ರೀತಿಯ ಮಗಳಾದ ಸಹನಾ ಮಾಡುವ ನಮಸ್ಕಾರಗಳು. ಇಲ್ಲಿ ನಾನು ಆರೋಗ್ಯವಾಗಿದ್ದೇನೆ. ಅಲ್ಲಿ ನಿಮ್ಮ ಕ್ಷೇಮ ಸಮಾಚಾರ ಬಗ್ಗೆ ಪತ್ರ ಬರೆಯಿರಿ. ಪತ್ರ ಬರೆಯಿರಿ. ಶನಿವಾರ ನಾವು ಪ್ರವಾಸಕ್ಕೆ ಹೋಗಿದ್ದೆವು. ನಮ್ಮ ಗುರುಗಳು ನಮ್ಮನ್ನು ಹಂಪಿಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ನಾವು ಕಲ್ಲಿನ ರಥವನ್ನು ನೋಡಿದೆವು. ಶನಿವಾರ ನಾವು ಪ್ರವಾಸಕ್ಕೆ ಹೋಗಿದ್ದೆವು. ನಮ್ಮ ಗುರುಗಳು ನಮ್ಮನ್ನು ಹಂಪಿಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ನಾವು ಕಲ್ಲಿನ ರಥವನ್ನು ನೋಡಿದೆವು. ವಿರೂಪಾಕ್ಷ ದೇವಾಲಯವನ್ನು ನೋಡಿದೆವು. ತುಂಗಾ ನದಿಯ ತೀರದುದ್ದಕ್ಕೂ ಹೊರ ಸಂಚಾರ ನಡೆಸಿದೆವು. ಪ್ರವಾಸವು ತುಂಬ ಅದ್ಭುತವಾಗಿತ್ತು. ಮನೆಯ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು. ಕಿರಿಯರಿಗೆಲ್ಲ ನನ್ನ ಆಶೀರ್ವಾದಗಳು. ವಂದನೆಯೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗಳು ಸಹನಾ. ಚಿಕ್ಕದಾಗಿ ಚೊಕ್ಕದಾಗಿ ಬರೆದಂಥ ತಂದೆಗೆ ಬರೆಯುವ ಪತ್ರ. ಈ ಒಂದು ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮಕ್ಕಳು ತಮ್ಮ ತಂದೆಗೆ ಹಾಸ್ಟೆಲ್ದಲ್ಲಿ ಇದ್ದಾಗ ತಮ್ಮ ಅನುಭವದ ಮಾತುಗಳನ್ನ ಹೇಳ್ಬೋದು. ಹೊರಗಡೆ ಹೋದಾಗ ಅಲ್ಲಿ ನೋಡಿರುವಂಥ ವೀಕ್ಷಣೆಯ ಅನುಭವ ಮಾತನ್ನು ಹೇಳ್ಬೋದು. ಹೀಗೆ ತಂದೆಗೆ ಹಲವಾರು ರೀತಿಯಿಂದ ನಾವು ಕರೆಯ ಮೂಲಕ ಹೇಳಲಾಗದ ಮಾತನ್ನು ಪತ್ರದ ಮೂಲಕ ಹೇಳಲಾಗ್ತದೆ. ಕರೆ ಮಾಡಲು ಸಹಾಯ ಇಲ್ಲದಾಗ, ಕರೆಗೆ ಅವಕಾಶವಿಲ್ಲದಾಗ ಪತ್ರದ ಅನಿವಾರ್ಯತೆ ಎಲ್ಲರಿಗೂ ಇರುತ್ತೆ. ಈ ಒಂದು ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.